ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಕಾಮೆಡ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾ ಇದ್ದೇನೆ. ಯಾರು ಬರುವಂಥ 9th ಎಕ್ಸಾಮನ್ನು ಬರಿತಾ ಇದ್ದೀರಾ ನೋಡಿ, ನಿಮಗೆ ಕಾಮೆಡ್ಗೆ ಅನ್ನೋದು ಎಷ್ಟು ಇಂಪಾರ್ಟೆಂಟು ಆ್ಯಂಡ್ ಎಷ್ಟು ಯೂಸ್ಫುಲ್ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾ ಇದ್ದೇನೆ. ದಯವಿಟ್ಟು ಟಿಲ್ ದ ಎಂಡ್ ವಾಚ್ ಮಾಡಿ. ಓಕೆ, ಸೊ ನಿಮಗೆ ಕಾಮೆಡ್ಗಿಂದ ಏನು ಯೂಸ್ಫುಲ್ ಇದೆ, ಯಾರಿಗೆ ಯೂಸ್ ಇದೆ, ಸರ್ ಡಿಸ್ಅಡ್ವಾಂಟೇಜ್ ಇಲ್ವಾ, ಎಟ್ ದ ಎಂಡ್ ಏನಾಗುತ್ತೆ ಅನ್ನೋದರ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ಕೊಡ್ತೇನೆ. ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ ನಮ್ಮದು 1-to-1 ಪರ್ಸನಲ್ ಗೈಡೆನ್ಸ್ ಇರುತ್ತೆ. ಏಕಲವ್ಯ 3.0 ಅಂತ, ಇದು 1-to-1 ಪರ್ಸನಲ್ ಕೌನ್ಸಿಲಿಂಗು. ಕಂಪ್ಲೀಟ್ 2.5 ಮಂತ್ಸ್ ಪ್ರಾಸೆಸ್ಗಳಿರುತ್ತೆ. ಈ ಪ್ರಾಸೆಸ್ಸಲ್ಲಿ ನಿಮ್ಮ ಜೊತೆ ಎಲ್ಲದ್ರದ್ದು, ಈಗ ಕಾಲೇಜ್ ಲಿಸ್ಟ್ ಇರ್ಬೋದು, ಬ್ರ್ಯಾಂಚ್ ಲಿಸ್ಟ್ ಇರ್ಬೋದು, ಆಪ್ಷನ್ ಎಂಟ್ರಿನ ಹೇಗೆ ಮಾಡಬೇಕು, ಚಾಯ್ಸಸ್ಗಳನ್ನ ಹೇಗೆ ಮಾಡಬೇಕು, ನೀವು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾ ಬೇಡವಾ, ಮಾಡಿದರೆ ಏನು ಯೂಸ್ ಇದೆ, ಮತ್ತು ಇನ್ ಕೇಸ್ ನೀವು KCET ಮತ್ತು ಕಾಮೆಡ್ಗೆ ಎರಡರಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದರೆ, KCETಲಿ ನೀವು 3rd ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಕಂಪಲ್ಸರಿ ಸಿಕ್ಕಿರೋ ಕಾಲೇಜಿಗೆ ನೀವು ಅಡ್ಮಿಷನ್ ಆಗಲೇಬೇಕು. ಆಗದೇ ಇದ್ದರೆ 5 times ಫೀಸನ್ನು ಪೇ ಮಾಡಬೇಕು. ಸೊ ಅದೇ ರೀತಿ ನೀವು ಕಾಮೆಡ್ಗೆಯಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿಕೊಂಡು ಅದಾದ ನಂತರ ನಾನು KCETಯಿಂದ ಎಕ್ಸಿಟ್ ಆಗ್ತೇನೆ ಅಂದರೆ ಆಗೋದಿಲ್ಲ. ಸೊ ಯಾವಾಗ ನೀವು KCETಯಿಂದ ಎಕ್ಸಿಟ್ ಆಗಬೇಕು, ಯಾವಾಗ ಕಾಮೆಡ್ಗೆಯಿಂದ ಎಕ್ಸಿಟ್ ಆಗಬೇಕು, ಅಥವಾ ಕಾಮೆಡ್ಗೆಯಲ್ಲಿ ಸೀಟ್ ಸಿಕ್ಕಿರೋದನ್ನು ತೊಗೊಳ್ಳೋದು ಒಳ್ಳೆಯದಾ ಅಥವಾ KCETಲಿ ತೊಗೊಂಡಿರೋದು ಒಳ್ಳೆಯದಾ, ಇದು ಎಲ್ಲದರ ಕಂಪ್ಲೀಟ್ ಡೀಟೇಲ್ಸ್. ಅಂದರೆ ನಿಮ್ಗೆ ಏನಾದರೂ ಡೌಟ್ಸ್ಗಳು ಬಂದರೆ ಎನಿ ಟೈಮ್ ನನಗೆ ಕಾಲ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು. ನಾವಿಲ್ಲಿ ಗ್ರೂಪಲ್ಲಿ ನಿಮ್ಗೆ ಎಲ್ಲದನ್ನು ಶೇರ್ ಮಾಡಿ ಎಲ್ಲದನ್ನು ಇದು ಮಾಡೋದಲ್ಲ. ಯೂಶುವಲ್ ನೋಟಿಫಿಕೇಷನನ್ನು ಗ್ರೂಪಲ್ಲಿ ಶೇರ್ ಮಾಡ್ತೇವೆ. ಬಟ್ ಉಳಿದಿರೋದು ಕೌನ್ಸಿಲಿಂಗ್ ಇರ್ಬೋದು, ನೆಕ್ಸ್ಟ್ ರೌಂಡಿಗೆ ಏನು ಮಾಡಬೇಕು, ಏನಾದರೂ ಚೇಂಜಸ್ಗಳು ಮಾಡಬೇಕಾ, ಅದು ಎಲ್ಲದನ್ನು ಓವರ್ ದ ಫೋನ್ ಕಾಲ್ 1-to-1 ಪರ್ಸನಲ್ ಗೈಡೆನ್ಸ್ ಇರುತ್ತೆ. ಓಕೆ, ಇದು ಗ್ರೂಪಲ್ಲಿ ಮಾಡೋದಲ್ಲ. ಯಾರಿಗೂ ಫೋರ್ಸ್ ಇಲ್ಲ. ಯಾರಿಗಾದರೂ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಓಕೆ, ಫೋರ್ಸ್ ಇಲ್ಲ, ನೀವು ಜಾಯ್ನೇ ಆಗಬೇಕು ಅಂತಿಲ್ಲ. ಈ 2.5 ಮಂತ್ಸ್ ಪ್ರಾಸೆಸ್ಸಲ್ಲಿ ನಿಮಗೆ ಇಂಜಿನಿಯರಿಂಗ್ ಕಾಲೇಜ್ಗಳ ಬಗ್ಗೆ ಗೊತ್ತಾಗುತ್ತೆ. ಈ ಪ್ರಾಸೆಸ್ಸಲ್ಲಿ ಮತ್ತೊಂದು ನೆನಪಿಟ್ಕೊಳ್ಳಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಒಂದು ಹೆಲ್ಪ್ಲೈನ್ ನಂಬರನ್ನು ಕೊಟ್ಟಿರ್ತಾರೆ. ಅದಕ್ಕೆ ನೀವು 10 times ಕಾಲ್ ಮಾಡಿದ್ರು ನಿಮ್ಗೆ ಪಿಕ್ ಮಾಡೋದಿಲ್ಲ. ಓಕೆ, ತುಂಬ ಪ್ಯಾನಿಕ್ ಆದಾಗ, ಏನೋ ಒಂದು ಡೌಟ್ ಬಂದಾಗ, ನಿಮಗೆ ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ, ಅಂಥ ಟೈಮಲ್ಲಿ ಈ ಪ್ರಾಸೆಸ್ನ ಬಗ್ಗೆ ನೀವು ನನಗೆ ಕಾಲ್ ಮಾಡಿದರೆ ಎಲ್ಲದಕ್ಕೂ ಕೂಡ ನಿಮಗೆ ಸೊಲ್ಯೂಷನ್ನ ಕೊಡ್ತೇವೆ ನಾವು, ಸರಿನಾ? ಸೊ ನಾಟ್ ಓನ್ಲಿ ದಿಸ್, ನೀವು ಇಂಜಿನಿಯರಿಂಗು ಯಾವ ಬ್ರ್ಯಾಂಚನ್ನು ತೊಗೊಳ್ಬೇಕು, ಯಾಕೆ ತೊಗೊಳ್ಬೇಕು ಅನ್ನೋದನ್ನು, ನಾನು ಕೂಡ ಇಂಜಿನಿಯರಿಂಗ್ ಮಾಡಿದವನು, IT ವರ್ಕ್ ಮಾಡ್ತಾ ಇರ್ಲಿಕ್ಕೆ ಹೋಗಿ ಆ್ಯಂಡ್ 6 yearsಯಿಂದ ಅಂದರೆ ಮೋರ್ ದ್ಯಾನ್ 6 years 2019ಇಂದ ಈ ಎಜುಕೇಷನ್ ಫೀಲ್ಡಲ್ಲಿ ಇದ್ದೇನೆ. ಟೀಚಿಂಗು ಕೂಡ ಮಾಡ್ತಾ ಇದ್ದೇನೆ, IT ಯಲ್ಲೂ ಕೂಡ ಇದ್ದೇನೆ. ಸೊ ನನಗಿಂತ ಬೆಟರ್ ಇಷ್ಟು ಕಡಿಮೆ ಫೀಸ್ಗೆ ಕೊಡೋರು ಯಾರೂ ಇಲ್ಲ. ಓಕೆ, ಸೊ ದಯವಿಟ್ಟು ಜಾಯ್ನ್ ಆಗಿ. ನಾನು ಪ್ರತಿಯೊಬ್ಬ ಪೇರೆಂಟ್ಸಿಗೆ ಹೇಳೋದು, ದಯವಿಟ್ಟು ಜಾಯ್ನ್ ಆಗಿ. ನೀವು ಓನ್ಲಿ KCET ಆದರೆ 1999 rupees, ಓನ್ಲಿ ಕಾಮೆಡ್ಗೆ ಆದರೆ 1999 rupees. ಫಾರ್ ಬೋತ್ KCET ಆ್ಯಂಡ್ ಕಾಮೆಡ್ಗೆ 2999 rupees. ಇದು ಆನ್ಲೈನ್. ಅದೇ ನಿಮಗೆ ಆಫ್ಲೈನಲ್ಲಾದರೆ ಓನ್ಲಿ KCET ಅಥವಾ ಓನ್ಲಿ ಕಾಮೆಡ್ಗೆ 3999 rupees. ಆಪ್ಷನ್ ಎಂಟ್ರಿನೂ ನಾವೇ ಮಾಡಿಕೊಡ್ತೇವೆ. ಆ್ಯಂಡ್ ಬೋತ್ KCET ಆ್ಯಂಡ್ ಕಾಮೆಡ್ಗೆ 4999 rupees. ಆಪ್ಷನ್ ಎಂಟ್ರಿ ನಾವೇ ಮಾಡಿಕೊಡ್ತೇವೆ. ನಮ್ಮ ಆಫೀಸಿಗೆ ನೀವು ಬರಬೇಕಾಗತ್ತೆ. ಓಕೆ, 100% ನಿಮ್ಗೆ ಯೂಸ್ಫುಲ್ ಇದೆ. ಒಂದೊಳ್ಳೆ ಇಂಜಿನಿಯರಿಂಗ್ ಕಾಲೇಜಿಗೆ, ಒಂದೊಳ್ಳೆ ಬ್ರ್ಯಾಂಚಿಗೆ ಸೇರಲಿಕ್ಕೆ 100% ಯೂಸ್ಫುಲ್ ಆಗುತ್ತೆ. ಸೀಟ್ ಸಿಕ್ಕಿ ಆದಮೇಲೆ, ಕಾಲೇಜು ಜಾಯ್ನ್ ಆದಮೇಲೆ ನಾನೆಲ್ಲೋ ಮಿಸ್ಟೇಕ್ ಮಾಡಿದೆ, ಇನ್ನೂ ಬೆಟರ್ ಕಾಲೇಜ್ ಸಿಗ್ಬೋದಿತ್ತೇನೋ, ನಾನು ಕಟ್ ಆಫ್ ರ್ಯಾಂಕನ್ನು ತೊಗೊಂಡೋಗಿ ಸುಮ್ಮನೆ ನೋಡಿಕೊಂಡು ಬ್ಲೈಂಡಾಗಿ ಆಪ್ಷನ್ ಎಂಟ್ರಿ ಮಾಡಿದೆ, ನನ್ನ ಕಾಲೇಜ್ ಬಗ್ಗೆ ಏನೂ ಗೊತ್ತಿರಲಿಲ್ಲ ಅಂತೇಳೋ ಇದು ಬೇಡ, ಏನು ರಿಗ್ರೆಟ್ ಬೇಡ. ದಯವಿಟ್ಟು ಜಾಯ್ನ್ ಆಗಿ, ಸರಿನಾ? ಲಿಮಿಟೆಡ್ ಸೀಟ್ಸು. ಈ ನಂಬರ್ಗೆ ಮೆಸೇಜ್ ಅಥವಾ ಕಾಲ್ ಮಾಡಿ. ಇದು 1-to-1 ಪರ್ಸನಲ್ ಗೈಡೆನ್ಸ್ ಸ್ಟೂಡೆಂಟ್ಸ್. ನಾನು ಯಾರಿಗೂ ವಾಟ್ಸಾಪಲ್ಲೇ ಕಂಪ್ಲೀಟ್ ಗ್ರೂಪಲ್ಲಿ ಕೊಟ್ಟು ಹೀಗೆ ಮಾಡಿ ಹಾಗೆ ಮಾಡಿ ಅನ್ನೋದಲ್ಲ. ಪ್ರತಿಯೊಬ್ಬ ಸ್ಟೂಡೆಂಟಿಗೂ ಕೂಡ ಅವ್ರ ಜೊತೆ ಮಾತಾಡಿ ಅವರಿಗೊಂದು ಟೈಮ್ ಸ್ಲಾಟ್ ಕೊಟ್ಟು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾನೆ. ಐ ಆಮ್ ದ ಒನ್, ನಾನೇ ಡೈರೆಕ್ಟ್ ಕಾಂಟ್ಯಾಕ್ಟಲ್ಲಿರೋದು. ನೀವು ಎಷ್ಟು ಟೈಮ್ ಕೂಡ ಕಾಲ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು. ಓಕೆ, ಇಷ್ಟು ಕಡಿಮೆ ಫೀಸ್ಗೆ ಕರ್ನಾಟಕದಲ್ಲಿ ಯಾರೂ ಕೊಡೋದಿಲ್ಲ. ಒಳ್ಳೆ ಕಂಟೆಂಟ್ಗಳು. ದಯವಿಟ್ಟು ಜಾಯ್ನ್ ಆಗಿ, ಸರಿನಾ? ಓಕೆ, ಈಗ ವಿಡಿಯೋಕ್ಕೆ ಬಂದರೆ, ನಾನೀಗ ಕಾಮೆಡ್ಗೆ ಬಗ್ಗೆ ಹೇಳ್ತೇನೆ ಅಂತ ಹೇಳಿದರೆ, ಸರ್ ನಾನು ಯಾಕೆ ಕಾಮೆಡ್ಗೆಯನ್ನು ಬರೀಬೇಕು, ಕಾಮೆಡ್ಗೆಯನ್ನು ಬರಿತಾ ಇರುವಂಥ ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇದ್ದೇನೆ ನೋಡಿ. ನಿಮ್ಗೆ ಸಿಂಪಲಾಗಿ ಹೇಳ್ತೇನೆ. ಎವ್ರಿ ಇಯರು ಎಷ್ಟು ಸ್ಟೂಡೆಂಟ್ಸ್ಗಳು ರಿಜಿಸ್ಟರ್ ಆಗ್ತಾರೆ ಕೇಳಿದರೆ, ಆಲ್ಮೋಸ್ಟ್ ನಾನು ಇದನ್ನು ಏನು ಎಕ್ಸಾಕ್ಟಾಗಿ ಹೇಳ್ತಾ ಇಲ್ಲ, ಅರೌಂಡ್ ಒಂದು 1,30,000 ಚೇಂಜ್ ಸ್ಟೂಡೆಂಟ್ಸ್ಗಳು ರಿಜಿಸ್ಟರ್ ಆಗ್ತಾರೆ. ಓಕೆ, ಸೊ ಇದರಲ್ಲಿ ಎಕ್ಸಾಮಿಗೆ ಅಪಿಯರ್ ಆಗುವವರು, ಓಕೆ, ಎಕ್ಸಾಮಿಗೆ ಅಪಿಯರ್ ಆಗುವಂಥ ನಂಬರ್ ಆಫ್ ಸ್ಟೂಡೆಂಟ್ಸ್ಗಳು ಎಷ್ಟು ಅಂತ ಕೇಳಿದರೆ, ಅರೌಂಡ್ ಒಂದು 1,10,000 to 1,15,000 ಸ್ಟೂಡೆಂಟ್ಸ್ಗಳು ಅಪಿಯರ್ ಆಗ್ತಾರೆ. ಓಕೆ, ಅದರಲ್ಲೂ ಕೂಡ ಕರ್ನಾಟಕದ ಸ್ಟೂಡೆಂಟ್ಸ್ಗಳು ಎಷ್ಟು, ಇದರಲ್ಲಿ ಕರ್ನಾಟಕದಿಂದ ಎಷ್ಟು ಸ್ಟೂಡೆಂಟ್ಸ್ಗಳು ಅಪಿಯರ್ ಆಗ್ತಾರೆ ಕೇಳಿದರೆ, ಫ್ರಮ್ ಕರ್ನಾಟಕ, ನಾನು ಹೇಳ್ತಾ ಇರೋದು ಕರ್ನಾಟಕದಿಂದ ಅಪಿಯರ್ ಆಗುವಂಥ ನಂಬರ್ ಆಫ್ ಸ್ಟೂಡೆಂಟ್ಸ್ಗಳು ಅರೌಂಡ್ ಒಂದು
37K to 40K ಸ್ಟೂಡೆಂಟ್ಸ್ಗಳು ಕರ್ನಾಟಕದಿಂದ ಅಪಿಯರ್ ಆಗ್ತಾರೆ. ಉಳಿದಿರುವಂಥ 75K ಅಪ್ರಾಕ್ಸಿಮೇಟ್ ಇದೆಲ್ಲ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ಗಳು, ಸರಿನಾ? ವೆರಿ ಇಂಪಾರ್ಟೆಂಟ್. ಇದಿಷ್ಟು ರಿಜಿಸ್ಟ್ರೇಷನ್ ನೋಡಿ. ಕಂಪ್ಯಾರಿಟಿವ್ಲಿ ನೀವು KCETಗೆ ಕಂಪೇರ್ ಮಾಡಿದರೆ ಕಾಂಪಿಟೇಷನ್ ತುಂಬ ಲೆಸ್. ಯಾಕೆ ಹೇಳಿ? KCETಯಲ್ಲಿ ಈ ವರ್ಷ ರಿಜಿಸ್ಟರ್ ಆದಂಥ ನಂಬರ್ ಆಫ್ ಸ್ಟೂಡೆಂಟ್ಸ್ಗಳು 3 lakh ಅರೌಂಡ್ 30K ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಇದರಲ್ಲಿ ಮಿನಿಮಮ್ ಏನಿಲ್ಲ ಅಂತ ಹೇಳಿದರು 310K ಸ್ಟೂಡೆಂಟ್ಸ್ಗಳು ಈ ವರ್ಷ ಅಪಿಯರ್ ಆಗಿರ್ತಾರೆ, ಸರಿನಾ? ಸೊ ಕಾಂಪಿಟೇಷನ್ನ ಕಂಪೇರ್ ಮಾಡಲಿಕ್ಕೆ ಹೋದರೆ KCETಗೆ ಮತ್ತು COMEDKಗೆ ಕಂಪೇರ್ ಮಾಡಲಿಕ್ಕೆ ಹೋದರೆ ತುಂಬ ಜಾಸ್ತಿ KCETಯಲ್ಲಿ. ಒಂದನೇದು. ಎರಡನೇದು ಏನು ಅಂತ ಕೇಳಿದರೆ KCETಗೆ ಅಪಿಯರ್ ಆಗುವಂಥ ಸ್ಟೂಡೆಂಟ್ಸ್ಗಳು ಹೆಚ್ಚಿನವರು 95+% ಆಫ್ ದ ಸ್ಟೂಡೆಂಟ್ಸ್ ಆರ್ ಫ್ರಮ್ ಕರ್ನಾಟಕ. ಅಂದರೆ ನಿಮಗೆ ಕರ್ನಾಟಕದ ಒಳಗಡೆ ಎಲ್ಲ ಸ್ಟೂಡೆಂಟ್ಸ್ಗಳು ಆಲ್ಮೋಸ್ಟ್ ಇದಕ್ಕೆ ರಿಜಿಸ್ಟರ್ ಆಗೇ ಇರ್ತಾರೆ. ಆವಾಗ ಕಾಂಪಿಟೇಷನ್ ಹೆವಿ ಇದೆ. ಇದನ್ನು ನೋಡಿ, ನಿಮಗೆ ಕಾಂಪಿಟೇಷನ್ ಕರ್ನಾಟಕದಿಂದ ಜಸ್ಟ್ 37,000 to 40,000, ಉಳಿದವರೆಲ್ಲ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ಗಳು. ಆ್ಯಂಡ್ ಟಾಪ್ ಆಫ್ ದ್ಯಾಟ್ ನಂಬರ್ ಆಫ್ ರಿಜಿಸ್ಟ್ರೇಷನ್ ನೋಡಿ, ಆಲ್ಮೋಸ್ಟ್ ಇದು 3 times. KCET COMEDKದು 3 times. ಆ್ಯಂಡ್ ಇನ್ನೊಂದು ಡೇಟಾವನ್ನು ನಾನು ನಿಮ್ಗೆ ಹೇಳ್ತೇನೆ ನೋಡಿ. COMEDKಯಲ್ಲಿ ಎವ್ರಿ ಇಯರ್ ಟೋಟಲ್ ಆಗಿ ಅರೌಂಡ್ ಒಂದು 27,000 ಸೀಟ್ಸ್ಗಳಿರುತ್ತೆ. ನೆನಪಿಟ್ಕೊಳ್ಳಿ, ಓನ್ಲಿ COMEDKಗೆ 27,000 ಸೀಟ್ಸ್ಗಳಲ್ಲಿ ಎವ್ರಿ ಇಯರ್ ಏನಿಲ್ಲ ಅಂತಾದರೂ 17,000 to 18,000 ಸೀಟ್ಸ್ಗಳು ವೇಕೆಂಟ್ ಉಳಿತದೆ. ಅಂದರೆ ಇಲ್ಲಿ ಟೋಟಲ್ 4 rounds ಆಫ್ ಕೌನ್ಸಿಲಿಂಗ್ ಇರುತ್ತೆ. ಫಸ್ಟ್ ರೌಂಡನ್ನು ಜನರಲ್ ಮೆರಿಟ್ ಅಂತ ಕರೀತಾರೆ, ಸೆಕೆಂಡ್ ರೌಂಡನ್ನು ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳಿಗೆ ಇರುತ್ತೆ, ಥರ್ಡ್ ರೌಂಡಲ್ಲಿ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಇರ್ತಾರೆ, ಫೋರ್ತ್ ರೌಂಡಲ್ಲಿ ಎಗೇನ್ ಜನರಲ್ ಮೆರಿಟ್ ಆಗುತ್ತೆ. ಓಕೆ, ಟೋಟಲ್ 4 rounds ಆಫ್ ಕೌನ್ಸಿಲಿಂಗ್ ಇರುತ್ತೆ. ಈ 4 rounds ಆಫ್ ಕೌನ್ಸಿಲಿಂಗ್ ಮುಗಿದ ನಂತರ ಆಲ್ಮೋಸ್ಟ್ 17K to 18K ಸೀಟ್ಸ್ಗಳು ವೇಕೆಂಟ್ ಉಳಿತದೆ. ಅಂದರೆ ಆಲ್ಮೋಸ್ಟ್ 70% ಆಫ್ ದ ಸೀಟ್ಸ್ಗಳು ವೇಕೆಂಟ್ ಉಳಿತದೆ. ವೆರಿ ವೆರಿ ಇಂಪಾರ್ಟೆಂಟ್, ಇದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಕಟ್ ಆಫ್ ರ್ಯಾಂಕನ್ನು ನೋಡಿದರೆ ನೀವು ಥರ್ಡ್ ರೌಂಡಲ್ಲಿ ಒಳ್ಳೊಳ್ಳೆ ಕಾಲೇಜ್ಗಳೆಲ್ಲ ಸಿಗುತ್ತೆ ನಿಮಗೆ, ಒಳ್ಳೊಳ್ಳೆ ಕಾಲೇಜ್ಗಳು. ಸರ್ ಹಾಗಂತ ಟಾಪ್ ಕಾಲೇಜಲ್ಲಿ ನನಗೀಗ 20,000 ರ್ಯಾಂಕ್ ಬಂದಿದೆ ಸರ್, RVCL ಸಿಗುತ್ತಾ? ಇಲ್ಲ. ಟಾಪ್ ಕಾಲೇಜಲ್ಲಿ ಕಟ್ ಆಫ್ ರ್ಯಾಂಕ್ಗಳು ಕಡಿಮೆಗೆ ಉಳಿತದೆ. ಬಟ್ ಅಟ್ಲೀಸ್ಟ್ ನಿಮಗೊಂದು ಟಾಪ್ 15 to 20 ಕಾಲೇಜ್ಗಳು, 15 to 25 ಕಾಲೇಜ್ಗಳು ನಿಮಗೆ ಜಾಸ್ತಿ ರ್ಯಾಂಕ್ ಇದ್ದರೂ ಕೂಡ COMEDKಯಲ್ಲಿ ಸಿಗುತ್ತೆ. ಮತ್ತೊಂದು ಏನಂತ ಕೇಳಿದರೆ, ನಾನು COMEDK ಬರುತ್ತೆ ಇರೋ ಸ್ಟೂಡೆಂಟ್ಸ್ಗಳಿಗೆ ಹೇಳೋದು, ನೀವು ಇನ್ ಕೇಸ್ ನಿಮ್ಗೆ ಒಳ್ಳೆ ರ್ಯಾಂಕ್ ಬಂದರೆ COMEDKಯಲ್ಲಿ, ಇಲ್ಲಿ KCETಯಿಂದ ನೀವು ಸೀಟನ್ನು ಬಿಡ್ತೀರಾ. ಆವಾಗ ಯಾರ್ಯಾರು KCETನ ಬರೀತಾ ಇದ್ದಾರೆ ನೋಡಿ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಓನ್ಲಿ KCET ಮೇಲೆ ಡಿಪೆಂಡ್ ಆಗಿರ್ತಾರೆ. ಅಂಥ ಸ್ಟೂಡೆಂಟ್ಸ್ಗಳಿಗೆ ಇದು ಅಡ್ವಾಂಟೇಜ್ ಆಗುತ್ತೆ. ಓಕೆ, ಸೊ ದಯವಿಟ್ಟು COMEDKನ ಒಳ್ಳೆ ರೀತಿಯಲ್ಲಿ ಬರೆದಿಟ್ಕೊಳ್ಳಿ, ಆಯಿತಾ? ಸೊ ಇದು ಅಡ್ವಾಂಟೇಜ್ ಒಂದು. ಮತ್ತೊಂದು ನೆನಪಿಟ್ಕೊಳ್ಳಿ, ಈ ಕರ್ನಾಟಕದಿಂದ 37,000 to 40,000 ಸ್ಟೂಡೆಂಟ್ಸ್ಗಳು ಅಪಿಯರ್ ಆಗ್ತಾರೆ ನೋಡಿ. ಇವರು ಈ ಎಕ್ಸಾಮನ್ನು ಬರೆಯೋದು ಆ್ಯಸ್ ಅ ಬ್ಯಾಕಪ್ ಪ್ಲ್ಯಾನ್. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಮಾತ್ರ. ಯಾರು ಹೇಳಿ? ಒಂದು ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳು, ಅದು ಬಿಟ್ಟರೆ ಜನರಲ್ ಮೆರಿಟ್ ಈ ಕ್ಯಾಂಡಿಡೇಟ್ಸ್ಗಳು. ಮತ್ತೊಂದು ನೆನಪಿಟ್ಕೊಳ್ಳಿ, COMEDKಯಲ್ಲಿ ಯಾವುದೇ ರೀತಿಯಾದಂಥ ಕಾಸ್ಟ್ ಬೇಸ್ಡ್ ರಿಸರ್ವೇಷನ್ ಇಲ್ಲ. ನಿಮ್ಮ ಲಿಂಗ್ವಿಸ್ಟಿಕ್ ಬೇಸ್ಡ್ ಮೈನಾರಿಟಿ, ರಿಲಿಜಿಯಸ್ ಬೇಸ್ಡ್ ಮೈನಾರಿಟಿ, ಕಾಸ್ಟ್ ಬೇಸ್ಡ್ ರಿಸರ್ವೇಷನ್ ಯಾವುದೂ ಇಲ್ಲ. ಇರೋದು 2 ಕ್ಯಾಟಗರಿ, ಒಂದು ಕಲ್ಯಾಣ ಕರ್ನಾಟಕ ರೀಜನು, ಇನ್ನೊಂದು ಜನರಲ್ ಮೆರಿಟ್. ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳು ಅಂತ ಹೇಳಿದ್ರೆ ಹೈದರಾಬಾದ್ ಕರ್ನಾಟಕ, ಈಗ ರಾಯಚೂರು, ಕೊಪ್ಪಳ, ಬೀದರ್, ಕಲಬುರಗಿ ಇದೆಲ್ಲ ಬರುತ್ತೆ ನೋಡಿ. ಒಂದು 6 to 7 ಡಿಸ್ಟ್ರಿಕ್ಟ್ಸ್ ಇದೆಯಲ್ಲ, ಅದನ್ನು ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಅಂತ ಕರೀತಾರೆ. ಉಳಿದವರೆಲ್ಲ ಜನರಲ್ ಮೆರಿಟಲ್ಲಿ ಇದಾಗ್ತಾರೆ. ಯಾರ್ಯಾರು ಸ್ಟೂಡೆಂಟ್ಸ್ಗಳು KCETನ ಬರೆದು ನೀವು ಜನರಲ್ ಮೆರಿಟಲ್ಲಿ ಇರ್ತೀರ ನೋಡಿ, ನಿಮಗೆ ಕಟ್ ಆಫ್ ರ್ಯಾಂಕ್ ತುಂಬ ಕಡಿಮೆಗೆ ನಿಲ್ಲುತ್ತೆ. ಅದು ಅಬ್ವಿಯಸ್ಲಿ ನಾನು ಎವ್ರಿ ಇಯರ್ ನೋಡ್ತೇನೆ. ಅಂದರೆ ಬೇರೆ ಕ್ಯಾಟಗರಿಗೆ ಕಂಪೇರ್ ಮಾಡಿದರೆ, ಈಗ ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ಮತ್ತು SC ST ಕ್ಯಾಂಡಿಡೇಟ್ ಜೊತೆ ಜನರಲ್ ಮೆರಿಟ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗಳನ್ನು ಕಂಪೇರ್ ಮಾಡಿದಾಗ ಅವ್ರ ಕಟ್ ಆಫ್ ತುಂಬ ಕಡಿಮೆಗೆ ನಿಲ್ಲುತ್ತೆ. ಅದು ಅವರ ಬ್ಯಾಡ್ ಲಕ್, ಏನು ಮಾಡಲಿಕ್ಕಿಲ್ಲ. ಸೊ ಅಂತ ನೀವು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಆಗಿದ್ದು COMEDK ಬರೀತಾ ಇದ್ದರೆ ಇದು ನಿಮಗೆ ಒಳ್ಳೆ ಅಪಾರ್ಚುನಿಟಿ, ಒಂದು ಒಳ್ಳೆ ಕಾಲೇಜಿಗೆ ಹೋಗಬೇಕು ಅಂತಾದರೆ. ಹಾಗಂತ ನೀವು KCETನ ನೆಗ್ಲೆಕ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ. KCETಯಲ್ಲೂ ಪಾರ್ಟಿಸಿಪೇಟ್ ಮಾಡಿ, COMEDKಯಲ್ಲೂ ಪಾರ್ಟಿಸಿಪೇಟ್ ಮಾಡಿ. ನೀವು ಯಾವುದ್ರ ಥ್ರೂ ಹೋಗಬೇಕು ಅನ್ನೋದನ್ನು ನಿಮ್ಗೆ ಗೊತ್ತಾಗಬೇಕು ಅಂತಿದ್ರೆ ನಮ್ಮ ಕೌನ್ಸಿಲಿಂಗಿಗೆ ಜಾಯ್ನ್ ಆಗಿ. ನೀವು ಯಾವುದರಿಂದ ಯಾವಾಗ ಎಕ್ಸಿಟ್ ಆಗಬೇಕು ಅದೆಲ್ಲ ನಾನು ಗೈಡ್ ಮಾಡ್ತೇನೆ, ಸರಿನಾ? ಸೊ ಮತ್ತೆ ನೀವು ಈಗ ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ಸ್ಟೂಡೆಂಟ್ಗಳಾಗಿದ್ದು ನಿಮಗೆ ಫಾರ್ ಎಕ್ಸಾಂಪಲ್ KCETಲಿ 1 lakh ಅಬೋವ್ ಇದು ಹೋಗ್ತಾ ಇದೆ, ಏನು ರ್ಯಾಂಕ್ ಹೋಗ್ತಾ ಇದೆ, ನಿಮಗೆ ಬೇಕಾಗಿರೋ ಒಳ್ಳೆ ಕಾಲೇಜ್ ಸಿಗ್ತಾ ಇಲ್ಲ, ಒಂದು ಡೀಸೆಂಟ್ ಕಾಲೇಜ್ ಸಿಗ್ತಾ ಇದೆ, ಬಟ್ ನಮಗೆ ಒಳ್ಳೆ ಕಾಲೇಜ್ ಬೇಕು ಸರ್, ಟಾಪ್ 30 ಕಾಲೇಜ್ ಒಳಗಡೆ ಬೇಕು ಅಂತಾದರೆ COMEDKಯಲ್ಲೂ ನಿಮ್ಗೆ ಒಳ್ಳೆ ಕಾಲೇಜ್ ಸಿಗೋ ಚಾನ್ಸಸ್ ವೆರಿ ಹೈ ಇದೆ. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇರೋದು, ದಯವಿಟ್ಟು COMEDKನ ಬರೆದಿಟ್ಕೊಳ್ಳಿ, ಆಯಿತಾ? ಸರ್ ಹಾಗಾದರೆ ಇಷ್ಟೆಲ್ಲ ಅಡ್ವಾಂಟೇಜ್ ಇದೆ ಅಂತ ಹೇಳ್ತಾ ಇದ್ದೀರಾ, ಡಿಸ್ಅಡ್ವಾಂಟೇಜ್ ಇಲ್ವಾ? ಸರ್ ಡಿಸ್ಅಡ್ವಾಂಟೇಜ್ ಇದೆ. COMEDKದು ಮೇನ್ ಡಿಸ್ಅಡ್ವಾಂಟೇಜ್ ಏನು ಅಂತ ಕೇಳಿದರೆ ಫೀಸ್. ಕಂಪ್ಯಾರಿಟಿವ್ಲಿ ನೀವು KCET ಜೊತೆ ಕಂಪೇರ್ ಮಾಡಲಿಕ್ಕೆ ಹೋದರೆ KCET ಫೀಸು ಪರ್ ಇಯರ್ 1,50,000 ಆಗ್ಬೋದು, ಅಪ್ ಟು ನಾಟ್ ಮೋರ್ ದೆನ್ ದ್ಯಾಟ್.
ಆಯಿತಾ. ಬಟ್ ಕಾಮಿಡಿಕೆಯಲ್ಲಿ ಪರ್ ಇಯರ್ ಫೀಸು 3,50,000 ಅಪ್ ಟು ನಾನು ಹೇಳ್ತಾ ಇರೋದು 3,50,000. ಮತ್ತೊಂದು, ನೀವು ಕಾಮಿಡಿಕೆ ಥ್ರೂ ಇಂಜಿನಿಯರಿಂಗ್ ಅಡ್ಮಿಷನ್ ಆದರೆ ನಿಮಗೆ ಗೌರ್ಮೆಂಟಿಂದ ಬರುವಂತಹ ಸ್ಕಾಲರ್ಶಿಪ್ಪಿಗೆ ನೀವು ಎಲಿಜಿಬಲ್ ಇರೋದಿಲ್ಲ. ಅಂದರೆ ಅಪ್ಲೈ ಮಾಡ್ಬೋದು, ಆ್ಯಕ್ಚುಲಿ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಆದರೂ ಕೂಡ ಗೌರ್ಮೆಂಟವರು ಯಾರಿಗೆ ಸ್ಕಾಲರ್ಶಿಪ್ಪನ್ನು SSP ಸ್ಕಾಲರ್ಶಿಪ್ ಥ್ರೂ ವಾಪಸ್ ಕೊಡೋದು ಕೇಳಿದರೆ ಕೊಡೋದಿಷ್ಟೇ, ಒಂದು 20,000 to 30,000 ಯಾರಿಗೆ SC ST ಬಿಟ್ಟು ಉಳಿದಿರೋ ಕ್ಯಾಟಗರಿಗೆ OBC ಅವರಿಗೆ 20,000 to 30,000 ಇದು ಕೊಡ್ತಾರೆ ಸ್ಕಾಲರ್ಶಿಪ್. ಅದು ನಿಮಗೆ ಸಿಗೋದಿಲ್ಲ. ಯಾರು ಕಾಮಿಡಿಕೆ ಥ್ರೂ ಹೋಗಿರ್ತಾರೆ ನೋಡಿ ಅವ್ರಿಗೆ ಕೊಡೋದಿಲ್ಲ. ಯಾರು KCET ಥ್ರೂ ಹೋಗಿರ್ತಾರೆ ಅವರಿಗೆ ಮಾತ್ರ ಈ ಸ್ಕಾಲರ್ಶಿಪ್ ಸಿಗುತ್ತೆ. ಸೊ ಇದು ಡಿಸ್ಅಡ್ವಾಂಟೇಜ್. ಒಂದು ಫೀಸು, ಇನ್ನೊಂದು ಸ್ಕಾಲರ್ಶಿಪ್, ಇವೆರಡು ಸಿಗೋದಿಲ್ಲ. ಅಡ್ವಾಂಟೇಜ್ ಏನು ಅಂತ ಕೇಳಿದರೆ ನಿಮಗೆ ರ್ಯಾಂಕ್ ಜಾಸ್ತಿ ಬಂದಿದ್ದರೂ ಕೂಡ ನಿಮಗೆ ಒಳ್ಳೆ ಕಾಲೇಜ್ ಸಿಗೋ ಚಾನ್ಸಸ್ ವೆರಿ ವೆರಿ ಹೈ ಇದೆ. ನಾಟ್ ಇನ್ ಫಸ್ಟ್ ರೌಂಡ್, ಸೆಕೆಂಡ್ ಥರ್ಡ್ ಅಥವಾ ಫೋರ್ತ್ ರೌಂಡಲ್ಲಿ ಸಿಗುತ್ತೆ. ಓಕೆ, ಒಳ್ಳೆ ಕಾಲೇಜ್ ಸಿಗೋ, ರ್ಯಾಂಕ್ ಹೈ ಬಂದಿದ್ದರೂ ಕೂಡ ಒಳ್ಳೆ ಕಾಲೇಜ್ ಸಿಗುತ್ತೆ. ಯಾಕಂತ ಕೇಳಿದರೆ ನಾನು ಆಲ್ರೆಡಿ ಹೇಳಿದ್ದೇನೆ, ಈ ಕರ್ನಾಟಕದಿಂದ ಬರ್ತಾ ಇರುವಂಥ ಸ್ಟೂಡೆಂಟ್ಸ್ಗಳು, ಈ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳು ಜಾಸ್ತಿಯಾಗಿ ಈ ಇದಕ್ಕೆ ಯಾವುದು ಕಾಮಿಡಿಕೆ ಮೇಲೆ ಡಿಪೆಂಡ್ ಆಗಿರ್ತಾರೆ. ಬಟ್ ರೆಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಬ್ಯಾಕಪ್ ಪ್ಲ್ಯಾನ್ ಆಗಿ ತಗೊಂಡಿರ್ತಾರೆ. ಅವರು ಸೆಕೆಂಡ್ ರೌಂಡಲ್ಲೋ ಅಥವಾ ಥರ್ಡ್ ರೌಂಡಲ್ಲೋ ಎಕ್ಸಿಟ್ ಆಗ್ತಾರೆ. ಆವಾಗ ನೀವು ಇನ್ ಕೇಸು ಓನ್ಲಿ ಕಾಮಿಡಿಕೆಗೆ ಟ್ರೈ ಮಾಡ್ತಾ ಇದ್ದರೆ ಫೈನಲ್ ರೌಂಡಲ್ಲಿ ನಿಮ್ಗೆ ಒಳ್ಳೆ ಕಾಲೇಜ್ ಸಿಗೋ ಚಾನ್ಸಸ್ ವೆರಿ 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 ಹೈ ಇದೆ. ಇದು ನಾನು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಸ್ಟೂಡೆಂಟ್ಸ್ಗಳಿಗೆ ಹೇಳ್ತಾ ಇರೋದು. ಇನ್ನು ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳಿಗೆ ನೆನ್ಪಿಟ್ಕೊಳ್ಳಿ, ನೀವು ಇನ್ ಕೇಸು ಒಂದು ಕಾಲೇಜಲ್ಲಿ XYZ ಅಂತ ಹೇಳೋ ಒಂದು ಕಾಲೇಜಲ್ಲಿ ಇಲ್ಲಿ ಜನರಲ್ ಮೆರಿಟಲ್ಲಿ ಕಾಮಿಡಿಕೆಯಲ್ಲಿ ಜನರಲ್ ಮೆರಿಟ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗಳಿಗೆ ಒಂದು 15K ಆಗಿದ್ದರೆ ಅದೇ ಕಾಲೇಜಲ್ಲಿ ನಿಮಗೆ 30K ಆಗುತ್ತೆ. 30K ರ್ಯಾಂಕ್ ಇದ್ದರೂ ಕೂಡ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳಿಗೆ ಆಗುತ್ತೆ, ಅದೇ ಕಾಲೇಜಲ್ಲಿ ಅದೇ ಬ್ರ್ಯಾಂಚಲ್ಲಿ. ಜನರಲ್ ಮೆರಿಟ್ ಅಂದರೆ ಯಾರು ಹೇಳಿ? ಕಲ್ಯಾಣ ಕರ್ನಾಟಕ ರೀಜನ್ ಬಿಟ್ಟು ಉಳಿದವ್ರನ್ನೆಲ್ಲರೂ ಜನರಲ್ ಮೆರಿಟ್ ಅಂತ ಕನ್ಸಿಡರ್ ಮಾಡ್ತಾರೆ ಕಾಮಿಡಿಕೆಯಲ್ಲಿ. ಒಂದು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಗೆ ಒಂದು XYZ ಅನ್ನೋ ಕಾಲೇಜಲ್ಲಿ 15K ಆಗಿದ್ದಿದ್ರೆ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳಿಗೆ 30K ಕೂಡ ಆ ಕಾಲೇಜಲ್ಲಿ ಸೀಟ್ ಆಗುತ್ತೆ. ಸೊ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ದಯವಿಟ್ಟು ಕಾಮಿಡಿಕೆನ ಒಳ್ಳೆ ರೀತಿಯಲ್ಲಿ ಮಾಡಿ, 100% ಒಳ್ಳೆ ಕಾಲೇಜ್ ಸಿಗುತ್ತೆ. ಈಗ ಸರ್ ನಮಗೆ ಈ ಫೀಸನ್ನು ನೋಡಿದರೆ ಆಲ್ಮೋಸ್ಟ್ 3 times ನಾವು ಪೇ ಮಾಡ್ತಾ ಇದ್ದೇವೆ ಕಾಮಿಡಿಕೆಯಲ್ಲಿ, ಯಾವಾಗಿದು ಯೂಸ್ಫುಲ್ ಬರುತ್ತೆ ಅದನ್ನು ನಿಮಗೆ ಗೈಡ್ ಮಾಡ್ತೇನೆ. ನೀವು ನಮ್ಮ ಕೌನ್ಸಿಲಿಂಗಿಗೆ ಜಾಯ್ನ್ ಆದರೆ ನಿಮ್ಗೆ ಇವಾಗ ಇಲ್ಲಿ 1,30,000 1,50,000 ಅಪ್ ಟು, ಅಥವಾ ಇದರಲ್ಲಿ 3,50,000 ಸರ್. ಇಷ್ಟು ನಾನು ಮಾಡೋದು ಇನ್ವೆಸ್ಟ್ ಮಾಡೋದು ತುಂಬ ಹೆವಿ ಆಗೋದಿಲ್ವಾ ಸರ್? ಯಾವಾಗಂತ ಕೇಳಿದರೆ, ಫಾರ್ ಎಕ್ಸಾಂಪಲ್ ನಿಮಗೆ KCETಯಲ್ಲಿ ಒಂದು ಕಾಲೇಜ್ ಸಿಗುತ್ತೆ, ನಿಮಗೆ ಅಷ್ಟು ಒಳ್ಳೆ ಕಾಲೇಜ್ ಸಿಗೋದಿಲ್ಲ. ಫಾರ್ ಎಕ್ಸಾಂಪಲ್ ಒಂದು ಟಾಪ್ 40th ಕಾಲೇಜ್ ಸಿಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಅದೇ ನಿಮಗೆ ಕಾಮಿಡಿಕೆಯಲ್ಲಿ ಇವಾಗ ಟಾಪ್ 15 ಕಾಲೇಜಸ್ ಸಿಕ್ಕಿದ್ರೆ ಈ ಅಮೌಂಟ್, ವಾಟ್ ಎವರ್ ದ ಅಮೌಂಟ್ ಯು ಆರ್ ಪೇಯಿಂಗ್ ರೈಟ್, ಇಟ್ ಈಸ್ ವರ್ತ್ ಸ್ಟೂಡೆಂಟ್ಸ್, ಇದು ವರ್ತ್ ಇರುತ್ತೆ. ಆವಾಗ ನೀವು ಏನು ಮಾಡಬೇಕು, ಆಚೆ ಕಡೆ KCETಯಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕು, ಕೌನ್ಸಿಲಿಂಗಿಗೆ ಕಾಮಿಡಿಕೆಗೂ ಪಾರ್ಟಿಸಿಪೇಟ್ ಮಾಡಬೇಕು. ನಾನು ನಿಮಗೆ ಗೈಡೆನ್ಸ್ ಕೊಡ್ತೇನೆ, ಯಾವಾಗ ನೀವು ಎಕ್ಸಿಟ್ ಆಗಬೇಕು ಅಥವಾ ನೀವು ಎರಡರಲ್ಲೂ ಪಾರ್ಟಿಸಿಪೇಟ್ ಮಾಡಿದರೆ ಒಳ್ಳೆಯದಾ ಅದೆಲ್ಲದನ್ನು ಹೇಳ್ತೇನೆ. ಯಾವಾಗ ಫೀಸ್ ಕಟ್ಟಬೇಕು ಅದು ಎಲ್ಲದರ ಡೀಟೇಲ್ಸು ನೀವು ನಮ್ಮ ಏಕಲವ್ಯ 1-to-1 ಪರ್ಸನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆದರೆ ಖಂಡಿತ ಸಿಗುತ್ತೆ. ಓಕೆ, ಸೊ ಯಾರ್ಯಾರು ಕಾಮಿಡಿಕೆ ಎಕ್ಸಾಮನ್ನು ಬರೀತಾ ಇದ್ದಾರೆ, ಇದು ಒಳ್ಳೆ ಅಪಾರ್ಚುನಿಟಿ, ದಯವಿಟ್ಟು ಒಳ್ಳೆಯದಾಗಿ ಮಾಡಿ. 100% ಒಳ್ಳೆ ಕಾಲೇಜ್ ಸಿಗುತ್ತೆ. ಓಕೆ, ಒಳ್ಳೆ ಕಾಲೇಜ್ ಸಿಗುತ್ತೆ ನಿಮಗೆ. ಟಾಪ್ 25 ಕಾಲೇಜ್ಗಳಿಗೆ ನೀವು KCETಯಲ್ಲಿ ಒಂದು ಟಾಪ್ 50 ಇಂಜಿನಿಯರಿಂಗ್ ಕಾಲೇಜ್ ಸಿಗ್ತಾ ಇದೆ, ಇದರಲ್ಲಿ ಕಾಮಿಡಿಕೆಯಲ್ಲಿ ಟಾಪ್ 20 ಇಂಜಿನಿಯರಿಂಗ್ ಕಾಲೇಜ್ ಸಿಗ್ತಾ ಇದ್ದಾಗ ಇಟ್ ಈಸ್ ವರ್ತ್. ಓಕೆ, ಮತ್ತೊಂದು ನೆನ್ಪಿಟ್ಕೊಳ್ಳಿ, ಕಾಮಿಡಿಕೆಯಲ್ಲಿ ನೀವು ಫಸ್ಟ್ ರೌಂಡಿಂದ ನೆಕ್ಸ್ಟ್ ರೌಂಡಿಗೆ ಹೋಗಬೇಕಂದ್ರೆ ಕಂಪಲ್ಸರಿ ಫೀಸ್ ಪೇ ಮಾಡಲೇಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಸರ್ ಫೀಸ್ ಪೇ ಮಾಡಿ ಆದಮೇಲೆ ನಾನೀಗ KCETಯಲ್ಲಿ ಸೀಟ್ ತೊಗೊಂಡ್ರೆ ನನಗೆ ಫೀಸ್ ರಿಫಂಡ್ ಆಗೋದಿಲ್ವಾ? ಆಗುತ್ತೆ. ಅದು ಯಾವಾಗ ಆಗುತ್ತೆ, ಹೇಗಾಗುತ್ತೆ, ಏನು ಮಾಡಬೇಕು ಎಲ್ಲದೂ ನಾನು ನಿಮಗೆ ಗೈಡೆನ್ಸನ್ನು ಕೊಡ್ತೇನೆ. ಓಕೆ, ಸೊ ಇದಿಷ್ಟು ಕಾಮಿಡಿಕೆ ರಿಲೇಟೆಡ್. ಖಂಡಿತ ದಯವಿಟ್ಟು ಯಾರ್ಯಾರು ಕಾಮಿಡಿಕೆನ ಬರಿತಾ ಇದ್ದೀರಾ, ನೀವು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಆಗಿರ್ಬೋದು, ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳಾಗಿರ್ಬೋದು, ದಯವಿಟ್ಟು ಒಳ್ಳೆ ರೀತಿಯಲ್ಲಿ ಮಾಡಿ. ಒಂದು ಒಳ್ಳೆ ಕಾಲೇಜ್ ಸಿಗೋ ಚಾನ್ಸಸ್ ವೆರಿ ವೆರಿ ಹೈ ಇದೆ. ನಾನು ಲಾಸ್ಟ್ 2 yearsಲ್ಲಿ ಆನ್ಲೈನಲ್ಲಿ ಕಾಮಿಡಿಕೆಗೆ ಸ್ಟೂಡೆಂಟ್ಸ್ಗಳಿಗೆ ಎಷ್ಟೋ ಜನರಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಳ್ಳೊಳ್ಳೆ ಕಾಲೇಜ್ ಸಿಕ್ಕಿದೆ. ಇವತ್ತು ಒಳ್ಳೊಳ್ಳೆ ಕಾಲೇಜಲ್ಲಿ KCETಯಲ್ಲಿ ಅಷ್ಟು ಒಳ್ಳೆ ಕಾಲೇಜ್ ಸಿಕ್ಕಿರಲಿಲ್ಲ, ಬಟ್ ಕಾಮಿಡಿಕೆಯಲ್ಲಿ ಒಳ್ಳೆ ಕಾಲೇಜ್ ಸಿಕ್ಕಿ ಇವತ್ತು ಒಳ್ಳೆ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಇದೇ ರೀತಿ ಒಳ್ಳೆ ಕಾಲೇಜಲ್ಲಿ ಜಾಯ್ನ್ ಆಗ್ಬೋದು. ದಯವಿಟ್ಟು KCETಯನ್ನು ಒಳ್ಳೇದು ಮಾಡಿ. ಓಕೆ, ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಸೊ ನಾಟ್ KCET, ಕಾಮಿಡಿಕೆಯನ್ನು ಒಳ್ಳೇದು ಮಾಡಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದೆ, ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಯಾರಿಗೆ ಬೇಕಿದೆ ಅವ್ರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಏನಾದರೂ ಡೌಟ್ಸ್ ಇದ್ದರೆ ಈ ವಿಡಿಯೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ 1-to-1 ಪರ್ಸನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಟಿಲ್ ಇಂಜಿನಿಯರಿಂಗ್ ಅಡ್ಮಿಷನ್ ನಿಮ್ಮ ಜೊತೆ ಹ್ಯಾಂಡ್ ಹೆಲ್ಡ್ ಕೌನ್ಸಿಲಿಂಗ್ ಜೊತೆ ನಾನಿರ್ತೇನೆ.
ಆ್ಯಸ್ ಅ ಇಂಜಿನಿಯರ್ ಮತ್ತು ಇಂಜಿನಿಯರಿಂಗ್ ಮಾಡಿದವನಾಗಿ ಟೆಕ್ನಿಕಲ್ ಸಬ್ಜೆಕ್ಟ್ ಬಗ್ಗೆ ಗೊತ್ತಿದ್ದವನಾಗಿ ಸ್ಟೂಡೆಂಟ್ಸ್ಗಳ ಜೊತೆ ಇವಾಗಲೂ ಕೂಡ ಟಚ್ಚಲ್ಲಿದ್ದು ಎಲ್ಲ ರಿವ್ಯೂಸನ್ನು ತಗೊಂಡಾಗಿ ನನ್ನಷ್ಟು ಬೆಟರ್ ನಿಮಗೆ ಯಾರೂ ಸಿಗಲಿಕ್ಕಿಲ್ಲ 100%. ಓಕೆ, ದಟ್ ಟು ಫಾರ್ ದಿಸ್ ಮಚ್ ಆಫ್ ಲೆಸ್ ಫೀಸ್. ಸರಿನಾ? ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.